ಜೀವಾಮೃತ ತಯಾರು ಮಾಡಬೇಕಾದ್ರೆ ಯಾವುದೇ ಒಂದು ಗೊಬ್ಬರ ಆದರೂ ನಡೀತದೆ. ನಾವೆಲ್ಲ ಸಂಶೋಧನೆ ಮಾಡಿದ್ದೀವಿ, ನಾವು ಸುಮ್ಮನೆ ಹೇಳೋದಿಲ್ಲ. ಅತ್ಯಂತ ಶ್ರೇಷ್ಠವಾದ ಹಾಲು ಅಮೃತ ಸಮಾನ. ಹಾಲು ಹಾಲೇ, ಎಲ್ಲಾದರೂ ಹಾಲೇ. ಗೋಮೂತ್ರ ಒಂದು ಕಾಲದಲ್ಲಿ ಔಷಧಿಯಾಗಿತ್ತು, ಏನೂ ಔಷಧಿ ಇಲ್ಲದ ಕಾಲದಲ್ಲಿ ಔಷಧಿ ಆಗಿತ್ತು. ಹೂವಿಗೆ ಮಾತ್ರ ಹಾಕಿರಬೇಕು, ಅದೇ ಜಾಗದಲ್ಲಿ ಎಮ್ಮೆನೂ ಮೇಯ್ತಾರಲ್ಲ, ಸೇಮ್ ಗಿಡಗಳನ್ನ. ಆದರೆ ಎಮ್ಮೆ ಮೂತ್ರದ ಕುಡಿಯೋದಂದ್ರೆ ಎಲ್ಲರ ಸಿಟ್ಟು ಬಂದುಬಿಡುತ್ತೆ. ಈಗ ಕಾಲಕ್ಕೆ ತಕ್ಕಂಗೆ ಬದಲಾಗಬೇಕಲ್ಲ, ಬದಲಾವಣೆ ಜಗದ ನಿಯಮ ಅಂತ ಶ್ರೀಕೃಷ್ಣ ಪರಮಾತ್ಮನೇ ಹೇಳಿದ್ದಾನೆ. ನೀವ್ಯಾಕೆ ಅದನ್ನು ಹಿಡ್ಕೊಂಡಿದ್ದೀರಿ? ಅದು ಹಾಗೆಯೇ ಈಗ ನೀವು ಜೀವಾಮೃತ ತಯಾರು ಮಾಡಬೇಕಾದ್ರೆ ಯಾವುದೇ ಒಂದು ಗೊಬ್ಬರ ಆದರೂ ನಡೀತದೆ. ನಾವೆಲ್ಲ ಸಂಶೋಧನೆ ಮಾಡಿದ್ದೀವಿ, ನಾವು ಸುಮ್ಮನೆ ಹೇಳೋದಿಲ್ಲ. ಇದು ಪಬ್ಲಿಷಿಟ್ ಆಗಿದೆ. ನಮ್ಮಲ್ಲಿಯೇ ಒಂದು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಇರುವಂತಹ ಸಾವಯವ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ನಾವು ಹೋಗಿ ಈ ಬ್ಯಾಕ್ಟೀರಿಯಲ್ ಕೌಂಟು ಪರ್ ಗ್ರಾಮ್ ಎಷ್ಟಿರುತ್ತೆ, ಮತ್ತು ಅದರಲ್ಲಿ ಪೆಥೋಜೆನಿಕ್ ಬ್ಯಾಕ್ಟೀರಿಯಾ ಯಾವುದು, ನಾನ್ ಪೆಥೋಜೆನಿಕ್ ಬ್ಯಾಕ್ಟೀರಿಯಾ ಯಾವುದು, ಅದಾದಮೇಲೆ ಇದರಿಂದ ಏನಾದ್ರು ಟಾಕ್ಸಿನ್ ಪ್ರೊಡ್ಯೂಸ್ ಆಗುತ್ತಾ, ಇದರಿಂದ ಮನುಷ್ಯನಿಗೇನು ತೊಂದರೆ, ಮನುಷ್ಯನಿಗೆ ಏನಾದ್ರು ತೊಂದರೆ ಇದೆ, ಗೊಬ್ಬರದಲ್ಲಿ ಒಂದಷ್ಟು ಸೂಕ್ಷ್ಮಾಣು ಜೀವ ಇದ್ದರೆ ಭೂಮಿಗೆ ಹಾಕ್ತಾರೆ ಅಷ್ಟೇ. ಹೌದು, ಭೂಮಿಗೆ ಮೈಕ್ರೋ ಆರ್ಗಾನಿಸಮ್ಗಿಂತ ಅಂಥವೊಂದು ವ್ಯತ್ಯಾಸ ಆಗೋದಿಲ್ಲಲ್ಲ. ಹೌದು. ಈಗ ನಾವು ಮನುಷ್ಯ ಏನಾದ್ರು ತಿನ್ನುವ ವಸ್ತು ಆದರೆ ಪೆಥೋಜೆನಿಕ್ ಮೈಕ್ರೋಬ ಇದು ಕಡಿಮೆ ಇರಬೇಕು, ಖಂಡಿತ ಇರಬೇಕು. ಇದನ್ನೆಲ್ಲ ನಾವು ಭೂಮಿಗೆ ಹಾಕಿಬಿಟ್ಟು ಅಲ್ಲೆಲ್ಲ ಹೋಗ್ಬಿಡ್ತಾವೆ. ಹಾಗಿದ್ದಾಗ ಈ ಜೀವಾಮೃತ ಬೀಜಾಮೃತ ಎಲ್ಲ ಮಾಡಬೇಕಾದ್ರೆ ಯಾವುದೇ ಒಂದು ವ್ಯತ್ಯಾಸವೂ ಇಲ್ಲ. ನಾನು ಧೈರ್ಯವಾಗಿ ಹೇಳ್ತೀನಿ, ಯಾರು ಬೇಕಾದರೂ ಬರ್ಬೋದು. ನಾವು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿದ್ದೀವಿ. ಎಮ್ಮೆಯ ಸಗಣಿ, ದನದ ಸಗಣಿ ಒಂದಷ್ಟು ಈ ಗ್ಯಾಸ್ ಎಲ್ಲ ಪ್ರೊಡಕ್ಷನ್ ಆಗಬೇಕಾದ್ರೆ ಒಂದು 5% ವೇರಿಯೇಷನ್ ಇರುತ್ತೆ. ಹಾಗೆ ಹೇಳಿದ ಮಾತ್ರಕ್ಕೆ ಇದು ಅತ್ಯಂತ ಶ್ರೇಷ್ಠ. ಈಗ ಮೈಕ್ರೋ ಆರ್ಗಾನಿಸಮ್ಸ್ ಜಾಸ್ತಿ ಇರೋದು ಹೌದು, ಒಂದಷ್ಟು ಇಲ್ಲ ಜರ್ಸಿ ಇದರಲ್ಲಿ ಜಾಸ್ತಿ ಇರುತ್ತೆ, ಯಾಕಂದರೆ ಜೀರ್ಣಕ್ರಿಯೆ ಹಾಗಿದೆ. ಅವು ಪೆಥೋಜೆನಿಕ್ ಇರ್ಬೋದು, ಆದರೆ ಅವು ಮನುಷ್ಯನ ಜೀವನ ಮೇಲೆ ಏನಾದ್ರು ಪರಿಣಾಮ ಬೀಳುತ್ತವ? ಹೌದು, ಏನೂ ಇಲ್ಲಲ್ಲ. ಹಾಗಿದ್ದಾಗ ನಾವು ಯಾಕೆ ಈ ರೀತಿ ಭೇದ ಮಾಡ್ತೀರಿ? ರೈತರಿಗೆ ಹೇಳ್ಬಿಡೋಕೆ ಯಾವುದಾದ್ರೂ ಒಂದು ಸಗಣಿ ಹಾಕಪ್ಪ ಅಂತ ಹೇಳಿದ್ರೆ ಏನು ಮಾಡ್ತಾನೆ, ಒಂದಷ್ಟು ಪ್ರೋತ್ಸಾಹ ಆಗುತ್ತೆ, ಆಗ ಸಾವಯವ ಕೃಷಿಗೆ ಅನುಕೂಲ ಆಗುತ್ತೆ. ಆತ ಹೋಗಿಬಿಟ್ಟು ಜರ್ಸಿನ ನಾನು ಸ್ಥಳೀಯ ದನಗಳನ್ನು ತರಬೇಕು ಅಂತ ಆತನ ತಲೆಯಲ್ಲಿ ಬಂದುಬಿಟ್ರೆ ಎಲ್ಲಿಂದ ತರ್ತದೆ? ಆ ಕಾರಣದಿಂದ ಈ ರೀತಿ ತಪ್ಪು ಕಲ್ಪನೆಗಳನ್ನು ಹಾಕಬೇಡಿ. ಈ ಸಗಣಿಯಲ್ಲಿ ಒಂದು ಆಕಾರ ಗಾತ್ರದಲ್ಲಿ ಏನೇನು ವ್ಯತ್ಯಾಸ ಇದೆ, ನಾವೇ ಈಗ ಬೇರೆ ಬೇರೆ ಆಹಾರ ತಿಂದುಬಿಟ್ರೆ ನಾಳೆ ನಾವು ಹೋಗ್ತೀವಲ್ಲ, ಅದ್ರ ಬಣ್ಣನೇ ವ್ಯತ್ಯಾಸ ಆಗುತ್ತೆ. ಹಾಗಿದ್ದಾಗ ಆಹಾರದ ಮೇಲೆ ಇದ್ರ ಮೇಲೆಲ್ಲ ಇದು ಆಗೋದ್ರಿಂದ ಅವರ ಹೊಟ್ಟೆಗಳಲ್ಲಿರುವಂಥ ಮೈಕ್ರೋ ಆರ್ಗನಿಸಮ್ಸು ಅವುಗಳ ಮೇಲೆ ವ್ಯತ್ಯಾಸ ಆಗುತ್ತೆ. ಬಿಟ್ಟರೆ ಇದು ಕೃಷಿಯ ಮೇಲೆ ಎಂತಹ ಪರಿಣಾಮವನ್ನು ಏನು ಬೀರೋದಿಲ್ಲ. ಇನ್ನು ಹಾಲಿಂದು ಮತ್ತೆ ನೀವು ಬಂದೇ ಬರುತ್ತಲ್ಲ, ಅತ್ಯಂತ ಶ್ರೇಷ್ಠವಾದ ಹಾಲು ಅಮೃತ ಸಮಾನ. ಹಾಲು ಹಾಲೇ, ಎಲ್ಲಾದರೂ ಹಾಲೇ. ಅದು ಹಾಲಿರೋದು ನಮಗಾಗಿ ಅಲ್ಲ. 3,000-4,000 ರೂಪಾಯಿಗೆ ತುಪ್ಪ ಮಾರ್ತಾರೆ. ನಿಜ, ಅದು ಅಲ್ಲ, ಮಾರೋರು ಮಾರಲಿ, ನಮಗೇನು ಸಮಸ್ಯೆ ಇಲ್ಲ. ಅಲ್ಲ, ನಾನು ಕೇಳ್ತಿರೋಂಥದ್ದು ಈಗ ನಾವು ಏನಿದೆ ಅಲ್ಲಲ್ಲ, ಇದನ್ನೆಲ್ಲ ನಾವು ತೀರಾ ವಿರೋಧ ಯಾಕೆ ಮಾಡೋದಿಲ್ಲ ಅಂತಂದರೆ, ರೈತರಿಗೇನೋ ಸಿಕ್ಕೇಳಿ ಬಿಡ್ರಿ ಅಂತ ನಾವು ಸುಮ್ಮನೆ ಇರೋದು. ಹೌದು. ಈಗ ಆಯ್ತಪ್ಪ, ಯಾರೋ ಒಬ್ಬ ಗಿರಿಸ್ ಹಾಕಿಬಿಟ್ಟು ಅದರ ಹಾಲನ್ನು ಒಂದು 100 ರೂಪಾಯಿ ಮಾರಾಟ ಮಾಡಿ ಜೀವನ ಕಟ್ಕೊಳ್ತಾನೆ. ಅದಾದಮೇಲೆ ಅದ್ರ ತುಪ್ಪನ ಮಾರ್ಕೊಳ್ತಾನೆ ಅಂದರೆ ನಾವು ತೀರಾ ಅದನ್ನು ಏನು ವಿರೋಧ ಮಾಡ್ಲಿಕ್ಕೆ ಹೋಗೋದು ಬೇಡ. ಮೊದಲೇ ಪಶು ಸಾಕಣೆ ಮಾಡಿದರೆ ಸಾಕಾಗಿದೆ ನಮಗೆಲ್ಲ ಪಶು ಇದ್ರಿಗೆ. ಅದರಲ್ಲಿ ಅದ ಕಾರಣದಿಂದ ನಾವು ಒಂದು ಸಲ ಈ ರೀತಿ ತಪ್ಪು ನಂಬಿಕೆ ಸುಮ್ಮನೆ ಇದ್ಬಿಡ್ತೀವಿ. ನಾವು ಹೋಗಲಿ ಬಿಡಪ್ಪ, ರೈತ ಮಾಡಿ ಕೇಳ್ತಾನೆ. ಈ ಅನಿವಾರ್ಯ ಪರಿಸ್ಥಿತಿ ಬಂದಿದೆ ನೋಡಿ. ಈಗ ಈ ರೀತಿ ಎಲ್ಲ ತಪ್ಪು ಇದು ಮಾಡಿಬಿಟ್ಟು ಆದರೆ ಎಲ್ಲಿವರೆಗೆ ಇದನ್ನು ಖರೀದಿ ಮಾಡುವ ಜನ ಇರ್ತಾರೋ ಮಾಡಲಿ ಬಿಡಿ, ಏನು ತಪ್ಪೇನಿಲ್ಲ. ಹೌದು, ಅವರೇನು ತಪ್ಪು ಸುದ್ದಿ ಹಬ್ಬಿಸ್ತಾ ಇಲ್ಲಲ್ಲ. ಇದು ಚೆನ್ನಾಗಿದೆ ಅಂತ ಅವ್ರು ಹೇಳಿದ್ರು ಅಂತ, ನನಗೆ ಬೇಕಪ್ಪ ಇದು ಅಂತಂದಾಗ ಸರಬರಾಜು ಮಾಡ್ತಾಯಿದ್ದಾರೆ, ಅವ್ರ ಮೂಲಕ ಜೀವನ ಮಾಡ್ಕೊಳ್ತಾ ಇದ್ದಾರೆ, ಅದರ ತಪ್ಪಿಲ್ಲ. ಆದರೆ ಇದೆಲ್ಲ ಗೊತ್ತಿದ್ದು ಸಾರ್ವಜನಿಕ ವೇದಿಕೆಯ ಮೇಲೆ ಹೇಳಬೇಕಾದ್ರೆ ಬಹಳ ಹುಷಾರಾಗಿರಬೇಕು. ವಿಜ್ಞಾನ ಏನು ಮಾಡಿರ್ತಿರ್ತದೆ, ಅದರಲ್ಲಿ ಒಬ್ಬ ತಜ್ಞ ಅಂತ ಇರ್ತಾನೆ, ಅವ್ನ ಮಾತು ನಾವು ಕೇಳಬಾರ್ದು. ಯಾಕೆ? ಉದಾಹರಣೆಗೆ ಒಳ್ಳೆ ಬೆಳೆ ಬರುತ್ತೆ ಅಂತಂದರೆ ಕೃಷಿ ತಜ್ಞರದ್ದು ಕೇಳೋಣ, ಅವ್ರು ಏನು ಹೇಳ್ತಾರೆ, ಅವ್ರೇನಾದ್ರು ಪ್ರಯೋಗ ಮಾಡಿರ್ಬೇಕಲ್ಲ. ಈಗಂತೂ ಸಾಮಾಜಿಕ ಜಾಲತಾಣದಲ್ಲಿ ಅಥವಾ ಗೂಗಲಲ್ಲಿ ಅಥವಾ ಸ್ಕಾಲರಲ್ಲಿ ನೀವು ಮಾಡಿಬಿಟ್ಟು ಬರುತ್ತೆ. ದಿ ಡಿಫ್ರೆನ್ಸ್ ಬಿಟ್ವೀನ್ ದಿ ದೇಶಿ ಕೌ ಡಂಗ್ ಆ್ಯಂಡ್ ದಿ ಕ್ರಾಸ್ ಬ್ರೀಡ್ ಕೌ ಡಂಗ್. ನೀವು ಫಾರಿನ್ ಕೌ ಏನಾರು ಹಾಕಿದ್ರು ಈಗ ಇವೆಲ್ಲ ನ್ಯೂಸ್ಗಳು ನಮಗೆ ಏನೋ ಸಿಗುತ್ತೆ. ಅದರಲ್ಲಿ ಅದು ಎಲ್ಲ ಗೊಬ್ಬರ ಕೊಡ್ಬೋದು. ಅದರಲ್ಲಿ ಯಾವುದು ವೈಜ್ಞಾನಿಕವಾಗಿ ಸಾಬೀತಾಗಿದೆ ಅದನ್ನು ಎತ್ಕೇಳಬೇಕು. ಮತ್ತು ಅದನ್ನು ನೀವು ತುಲನಾತ್ಮಕವಾಗಿ ಪರಿಶೀಲನೆ ಮಾಡಬೇಕು. ಸುಮ್ಮನೆ ನಮಗೆ ಅನೇಕ ಸಲ ಏನಿರುತ್ತೆ, ನಮಗೆ ಪ್ರೀ ಆಕ್ಯುಪೈಡ್ ಮೈಂಡ್ ಇರುತ್ತೆ. ನಮ್ಗೆ ವಿರುದ್ಧ ಆದರೆ ಅದು ಬೇಡ, ನಮ್ಮ ಪರವಾಗಿದ್ದರೆ ಅದು ತಗೊಳ್ಳೋದಕ್ಕನ್ನ. ಈ ರೀತಿಯ ಮನಸ್ಥಿತಿಯಿಂದ ನಾವು ಹೊರಗಡೆ ಬರದೇ ಹೋದರೆ ಮುಂದಿನ ಪೀಳಿಗೆ ನಮ್ಮನ್ನು ಇವರು ಬರೀ ಸುಳ್ಳು ಹೇಳ್ತಾ ಇದ್ದಾರಪ್ಪ, ಇವರು ಏನಿದು ಸೂರ್ಯಕೇತು ನಾಡಿ ಅಂತ ಹೇಳ್ತಾರೆ, ಮತ್ತು ಅದರಲ್ಲಿ ಇದಿದೆ ಅಮೃತ ಇದೆ ಅಂತ ಹೇಳ್ತಾರೆ. ಅಥವಾ ನಮ್ಮನ್ನು ಏನಾಗತ್ತೆ ಅಂತಂದರೆ ಒಂಥರ ಕಡಿಮೆ ಭಾವನೆಯಲ್ಲಿ ದೊಡ್ಡೋಗಾಗತ್ತೆ. ಆ ಕಾರಣದಿಂದ ವಿಜ್ಞಾನ ನೀವು ಬಳಸ್ಕೊಳ್ತಾ ಇದ್ದಾಗ, ಯಾರೇ ಒಬ್ಬರು ವಿಜ್ಞಾನದ ಉಪಯೋಗವನ್ನು ಮಾಡ್ತಾ ಇದ್ದಾಗ ವೈಜ್ಞಾನಿಕ ಮನೋಭಾವನೂ ಇರಬೇಕಲ್ಲ, ಕೃತಜ್ಞತೆ ಇರಬೇಕಲ್ಲ ನಮಗೆ. ಅದಕ್ಕಾಗಿ ಏನೇನು ಧಾರ್ಮಿಕ ಭಾವನೆಗಳನ್ನು ನಾವು ವೈಜ್ಞಾನಿಕವಾಗಿ ದೃಢೀಕರಣ ಮಾಡಿ ಅಂತ ನಾನೆಲ್ಲೂ ಹೇಳಲ್ಲ.
ನಿಮ್ಗೆ ಬೆಳಗ್ಗೆ ರಂಗೋಲಿ ಇಡಬೇಕು, ಅದಾದಮೇಲೆ ಏನೋ ಒಂದು ತುಳಸಿ ಕಟ್ಟೆ ಸುತ್ತಬೇಕು, ಮಾಡೋಣ, ನಾವು ಏನೇನೂ ಸಮಸ್ಯೆ ಇಲ್ಲ. ಆದರೆ ಇದಕ್ಕೆ ಅದನ್ನು ವಿಜ್ಞಾನಕ್ಕೆ ತಂದು ತಳ್ಕೊ ಹಾಕೋದು ಅಥವಾ ವಿಜ್ಞಾನವನ್ನು ಯಾವುದೋ ಒಂದು ಇದ್ರ ಜೊತೆಗೆ ಮಾಡೋದು ತಪ್ಪಲ್ಲ. ಅದು ಸಪ್ರೇಟ್ ಫೀಲ್ಡ್ ಇರ್ತಾವಲ್ಲ, ಹೌದು. ಆಯಾ ಫೀಲ್ಡಲ್ಲಿ ಅದನ್ನು ಆದ ಕಾರಣದಿಂದ ಅದನ್ನು ವೈಜ್ಞಾನಿಕ ತಳಹದಿಯಲ್ಲಿ ಯಾರು ಹೇಳಬೇಕು ಅವ್ರು ಹೇಳಿದ್ರು ಬಹಳ ಒಳ್ಳೆಯದು ಅಂತ. ಯಾಕಂದರೆ ನಾವೆಲ್ಲ ಕೆಲವು ಸಲ ಈ ಅನೇಕ ಪ್ರಶ್ನೆಗಳನ್ನು ನೀವು ಕೇಳಿದ್ರೆ ನಮ್ಗೆ ಗೊತ್ತಿರಲ್ಲ. ನಮ್ಗೆ ಗೊತ್ತಿಲ್ಲ ಅಂತಂದ್ರೆ ನಾವು ಅಧ್ಯಯನವನ್ನು ಮಾಡಿ ಹೇಳ್ತೀವಿ. ಈಗ ಈ ಪ್ರಪಂಚದಲ್ಲಿ ಇಷ್ಟು ಜ್ಞಾನ ಇದೆ ಅಂತಂದರೆ ಧಾರ್ಮಿಕ ಇದಕ್ಕೆ ಇಡೀ ಜೀವನವನ್ನು ನಾವು ಕಳೀಬೇಕಾಗತ್ತೆ. ಅದಕ್ಕೆ ನಾವು ಧಾರ್ಮಿಕ ಭಾವನೆಗಳನ್ನ ನಾವು ಮಾತಾಡ್ಲಿಕ್ಕೆ ಬರಲ್ಲ. ಅದನ್ನು ಮಾತಾಡೋರು ಯಾರು ಮಾತಾಡಬೇಕು ಅವ್ರು ಮಾತಾಡಬೇಕು. ಹಾಗೆಯೇ ಅವರು ಸಹಿತ ತಿಳ್ಕೊಳ್ಬೇಕು, ಈ ಪ್ರಾಣಿಗಳ ಕುರಿತಾಗಿ ನಾನು ಇದನ್ನು ಹೇಳಬಾರ್ದು, ಅದೆಲ್ಲೋ ತಪ್ಪಾಗ್ಬೋದು, ಅಥವಾ ಎಲ್ಲೋ ಒಂದು ಕಡೆ ಅವ್ರ ಗಮನಕ್ಕೆ ಬರುತ್ತೆ, ಒಬ್ಬ ಈ ರೀತಿ ಹೇಳ್ತಾ ಇರ್ತಾರೆ ಅಂತಂದರೆ ಹೌದಾ ಇರ್ಬೋದಾ ಅಂತ ಪ್ರಶ್ನೆ ಮಾಡ್ಕೋಬೇಕಲ್ಲ. ಇಲ್ಲ ಅಂತಂದರೆ ಅವರು ಬೆಂಬಲಿಗರನ್ನು ಬಿಟ್ಬಿಟ್ಟು ಇವ್ರನ್ನ ಟ್ರೋಲ್ ಮಾಡಿ ಅಂತ ಹೇಳೋದು, ಆ ರೀತಿದೆಲ್ಲ ಮಾಡಿದರೆ ಅವರ ಘನತೆಯನ್ನೇ ಕಡಿಮೆ ಆಗುತ್ತೆ ಬಿಟ್ಟು ನಮಗೇನು ಸಮಸ್ಯೆ ಇಲ್ಲ. ನಾವು ಮೊದಲೇ ಅಲ್ಪಸಂಖ್ಯಾತರಾಗಿರುತ್ತೆ. ಯಾಕಂದರೆ ಯಾವುದೋ ಒಬ್ಬ ವಿಜ್ಞಾನಿ ಯಾವುದೋ ಒಂದು ಕೋಣೆಯಲ್ಲಿ ಸಂಶೋಧನೆ ಮಾಡ್ತಾ ಇರಬೇಕಾದ್ರೆ ಅವನಿಗೆ ಬೆಂಬಲಿಗರ ಸಂಖ್ಯೆ ಬಹಳ ಕಡಿಮೆ ಇರುತ್ತೆ. ಒಂದು ಧ್ವನಿಗೇನು ಬೆಲೆ ಇರಲ್ಲ. ಆದರೆ ಅವನು ಮಾಡ್ತಾ ಇರುವಂಥ ಒಂದು ಕೆಲಸದಿಂದ ಅಪಾರವಾದ ಒಂದು ಜನಕ್ಕೆ ಅನುಕೂಲ ಆಗ್ತಾ ಇರುತ್ತಲ್ಲ. ಹೌದು. ಆ ಕಾರಣದಿಂದ ಇದರದೆಲ್ಲ ಏನೇ ಇರ್ಬೋದು, ನೀವು ಸಾಕಷ್ಟು ವಿಷಯಗಳನ್ನು ನಾವು ಇವತ್ತು ಹೇಳಿದ್ದೀವಿ. ಅದರ ಗೋಮೂತ್ರದ ಬಗ್ಗೆ ಹೇಳಬೇಕಂತಂದರೆ ಈಗ ಅನೇಕ ವರ್ಷಗಳಿಂದ ನಾನು ಹೇಳ್ತಾ ಇದ್ದೆ, ಗೋಮೂತ್ರ ಒಂದು ಕಾಲದಲ್ಲಿ ಔಷಧಿಯಾಗಿತ್ತು, ಏನೂ ಔಷಧಿ ಇಲ್ಲದ ಕಾಲದಲ್ಲಿ ಔಷಧಿಯಾಗಿತ್ತು, ಏನೂ ಔಷಧಿ ಇಲ್ಲದ ಕಾಲದಲ್ಲಿ ಔಷಧಿಯಾಗಿತ್ತು. ಈಗ ಅದರ ಬದಲು ಸಾಕಷ್ಟು ಒಳ್ಳೆಯ ಔಷಧಿಗಳು ಬಂದಿವೆ. ಆ ಕಾರಣದಿಂದ ಈಗ ಅದನ್ನು ಔಷಧಿಯಾಗಿ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ ಅಂತ ಹೇಳಿದರೆ ಏನು ತಪ್ಪಿದೆ? ಹೌದು. ನಾವೇನಾದ್ರು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದಿದ್ದೀವ? ಇರ್ಬೋದು, 2000 ವರ್ಷದಿಂದ 3000 ವರ್ಷದಿಂದ ಏನೂ ಇಲ್ಲಪ್ಪ, ಈಗ ಆಕಳುಗಳು ಎಲ್ಲ ಮೇಯ್ಕೊಂಡ್ಬಿಟ್ಟು ಒಂದಷ್ಟು ಔಷಧಿ ಗುಣಗಳು ಬರ್ತವೆ ಅಂತ ಹೇಳಿಬಿಟ್ಟು ಮೂತ್ರ ಎಲ್ಲ ಅದನ್ನು ಪೂಜ್ಯ ಭಾವನೆಯಿಂದ ಕುಡಿತಿದ್ರು, ಕಡಿಮೆ ಆಗ್ತಿತ್ತು ಅಂತ ಅಂದ್ಕೊಳ್ಳೋಣ. ಆದರೆ ಈಗ ಒಂದು ಜ್ವರ ಬಂತಪ್ಪ, ಒಂದು ಪ್ಯಾರಾಸಿಟಮಾಲ್ ಮಾತ್ರೆ ತಗೊಂಡ್ರೆ 5 ನಿಮಿಷ ಕಡಿಮೆ ಆಗುತ್ತೆ. ಹೌದು. ಅದೇ ನೀವು ಜ್ವರ, ಅದನ್ನೇ ತಲೆನೋವು ಕಡಿಮೆ ಆಗಬೇಕಂದ್ರೆ ನೀವು 150 ml ಗೋಮೂತ್ರ ಕುಡಿಬೇಕು. ಅದರಲ್ಲಿ ಅಮೋನಿಯಾ ಇರುತ್ತೆ. ಗೋಮೂತ್ರ ಅಂತಂದರೆ ಗೋವಿನ ಶರೀರದಲ್ಲಿರುವಂತಹ ಕಲ್ಮಶಗಳನ್ನು ವಿಸರ್ಜನೆ ಮಾಡಲು ಬೇಕಾಗುವಂತಹ ಒಂದು ದ್ರವ ಅಲ್ವಾ. ಅದರಲ್ಲಿ 95% ನೀರಿರುತ್ತೆ, ಇನ್ನೊಂದಷ್ಟು ಯೂರಿಯಾಗಳು, ಒಂದಷ್ಟು ಸತ್ತ ಜೀವಕೋಶಗಳಿರ್ತವೆ, ಒಂದಷ್ಟು ಉಪ್ಪಿನ ಅಂಶ, ಇದೆಲ್ಲ ಏನು ತಿಂದಿರ್ತವೆ ಅದನ್ನೇ ಬರುತ್ತಲ್ಲ. ಈಗ ಗೋವಿಗೆ ಮಾತ್ರ ಹಾಕಿರಬೇಕು, ಅದೇ ಜಾಗದಲ್ಲಿ ಎಮ್ಮೆನೂ ಮೇಯ್ತಾರಲ್ಲ, ಸೇಮ್ ಗಿಡಗಳನ್ನು. ಆದರೆ ಎಮ್ಮೆ ಮೂತ್ರದ ಕುಡಿಯೋದಂದ್ರೆ ಎಲ್ಲರಿಗೂ ಸಿಟ್ಟು ಬಂದುಬಿಡುತ್ತೆ ಈಗ. ಯಾಕಂದರೆ ಆ ಧಾರ್ಮಿಕ ಭಾವನೆ ಎಮ್ಮೆಗಳಿಗಿಲ್ಲ. ನಾವೊಂದು ಪ್ರಯೋಗ ಮಾಡಿದಾಗ ಏನಾಯ್ತು ಅಂತಂದರೆ, ನಾವು ಅನೇಕ ಬೆಂಗಳೂರು ಪಶುವೈದ್ಯಕೀಯ ಮಹಾವಿದ್ಯಾಲಯ ಇದ್ದಾಗ ಈ ವಿವಿಧ ಪ್ರಾಣಿಗಳ ಮೂತ್ರವನ್ನು ನಾವು ಪರಿಶೀಲನೆ ಮಾಡ್ತಾ ಹೋದ್ವಿ. ಅಂದರೆ ಭೌತಿಕ ಪರಿಶೀಲನೆ ಒಂದು, ಅದಾದಮೇಲೆ ಅದರ ರಾಸಾಯನಿಕ ಪರಿಶೀಲನೆ ಒಂದು, ನಂತರ ಕೊನೆಗೆ ಔಷಧೀಯ ಗುಣಗಳು. ಇದನ್ನು ಮಾಡಿದಾಗ ಈ ಔಷಧೀಯ ಗುಣ ಇಲ್ಲ ಅಂತ ಬರಲಿಲ್ಲ. ಆದರೆ ವೈಜ್ಞಾನಿಕ ರೀತಿಯಲ್ಲಿ ಸಾಬೀತು ಮಾಡಲಿಕ್ಕೆ ಹೋದರೆ ಅದು ಗಣನೀಯವಾಗಿ ಪರಿಣಾಮ ಬೀರಲ್ಲ. ಉದಾಹರಣೆಗೆ ಒಂದು ನೋವು ಕಡಿಮೆ ಮಾಡುವಂತಹ ಒಂದು ಗುಣ. ಓಕೆ. ಈಗ ನಿಮಗೆ ಈ ಮಾರುಕಟ್ಟೆಯಲ್ಲಿ ಏನಿರ್ತವೆ ಅನೇಕ ಪ್ಯಾರಾಸಿಟಮಾಲ್ ಇರ್ಬೋದು, ಡೈಕ್ಲೋಫೆನ್, ಈ ರೀತಿದೆಲ್ಲ ಔಷಧಿ ಇದೆ. ಅದರ ಬೆಲೆ ಎಷ್ಟಿದೆ? ಬರೀ 10-15 ರೂಪಾಯಿ ಅಲ್ವಾ. ಮತ್ತು ಅದರ ಪರಿಣಾಮ ಪಕ್ಕಾ ಸಾಬೀತಾಗಿದೆ. ಹೌದು. ಇದರ ಪರಿಣಾಮ ಏನು, ಅಡ್ಡ ಪರಿಣಾಮ ಏನು, ಎಷ್ಟು ತೆಗೆದುಕೊಳ್ಬೇಕು, ಯಾರು ಅದನ್ನು ಬರ್ಕೊಡ್ಬೇಕು, ಇದೆಲ್ಲದೂ ಸಾಬೀತಾಗಿದೆ. ಹಾಗಿದ್ದಾಗ ಈಗ ಪ್ರಸ್ತುತ ಸ್ಥಿತಿಯಲ್ಲಿ ಗೋಮೂತ್ರ ಕುಡಿದು ಕಡಿಮೆ ಮಾಡಿಕೊಳ್ಳುವಂಥ ಯಾವುದೇ ಕಾಯಿಲೆ ನನ್ನಲ್ಲಿತ್ತು ನನಗಂತೂ ಗೊತ್ತಿಲ್ಲ. ಕೆಲವರೆಲ್ಲ ಈಗ ಪಬ್ಲಿಷ್ ಎಲ್ಲ ಮಾಡಿದ್ದಾರೆ, ಅದು ಇರ್ಬೋದು, ಅವರವರ ಭಾವನೆಗಳ ಪ್ರಕಾರ ಮಾಡಬೇಕು. ಅದಕ್ಕೆ ಬಯಾಸ್ಡ್ ರಿಸರ್ಚ್ ಅಂತ ಹೇಳಿದ್ರೆ, ಅಂದರೆ ನನಗೆ ಹೆಂಗೆ ಬೇಕೋ ಆ ರೀತಿ ರಿಸಲ್ಟ್ ಕೊಡೋದು, ಅದು ಆ ರೀತಿದು ಇರುತ್ತೆ. ಅಥವಾ ಕೆಲವೊಮ್ಮೆ ಏನು ಮಾಡ್ತಾರೆ, ಕೆಲವೊಂದು ಇಂಡಸ್ಟ್ರಿಗಳ ಸ್ಪಾನ್ಸರ್ ಮಾಡಿದಾಗ ಅವರು ಪ್ರೊಡಕ್ಟಿಗೆ ಸಪೋರ್ಟ್ ಮಾಡೋದು ಸಂಶೋಧನೆಗಳ ಬಯಾಸ್ಡ್ ರಿಸರ್ಚ್ ಇದ್ದೇ ಇರ್ತವೆ. ಇವೆಲ್ಲ ನಮ್ಮ ಭಾರತದಲ್ಲಿ ನಾವು ಈ ಗೋಮೂತ್ರದ ಬಗ್ಗೆ ಸಂಶೋಧನೆಗಳನ್ನೆಲ್ಲ ಮಾಡಿದಾಗ ಅದು ಏನು ಕೆಲವರೆಲ್ಲ ಅದನ್ನು ಮೆಟಾ ಅನಾಲಿಸಿಸ್ ಅಂತ ಹೇಳ್ತಾರೆ. ಹಾಗೆ ಮಾಡಿದಾಗ ಪಕ್ಕಾ ಬಯಾಸ್ಡ್ ಇವು ರಿಸರ್ಚ್ಗಳು ಅಂತ ಬಂದಿದ್ದಾವೆ. ಆ ಕಾರಣದಿಂದ ನಾವು ಯಾವ ರೀತಿ ಅದನ್ನು ಒಂದು ಕನ್ಕ್ಲೂಷನ್ ತೆಗೆದುಕೊಳ್ಳೋಣ ಅಂತಂದರೆ, ಹೌದು, ನಮ್ಮ ಆಯುರ್ವೇದದ ಪ್ರಕಾರ 3000 ವರ್ಷದಿಂದ ನಾವು ನಂಬರ್ 1 ಆಗಿದ್ವಿ. ಆ ಕಾಲದಲ್ಲಿ ಗೋಮೂತ್ರವನ್ನು, ಗೋಮಯ ಇರ್ಬೋದು ಅಥವಾ ಗೋವಿನ ಹಾಲನ್ನು, ಆಗ ಎಮ್ಮೆಗಳಿದ್ದೋ ಇಲ್ಲ ಗೊತ್ತಿಲ್ಲ ನಮಗೆ, ನಮ್ಮ ಭಾರತದಲ್ಲಿ ಆಗಿನ್ನೂ ಎಮ್ಮೆಗಳೆಲ್ಲ ಆಗುತ್ತೆ ಗೊತ್ತಿಲ್ಲ, ಅಥವಾ ಬೇರೆ ಪ್ರಾಣಿಗಳಿದ್ದೋ ಗೊತ್ತಿಲ್ಲ, ಮಿಶ್ರ ತಳಿಗಳಂತೂ ಇರೋ ಚಾನ್ಸಸ್ ಇಲ್ಲ. ಹಾಗಿದ್ದಾಗ ಅದನ್ನ ಬಳಸಿರ್ತಾರೆ ಆಯಾ ಕಾಲಕ್ಕೆ ತಕ್ಕ ಹಾಗೆ, ಕಾಲಗತಿಗೆ ತಕ್ಕಂಗೆ ಅದೊಂದು ಔಷಧಿ ಇರ್ಬೋದು. ಹೌದು, ಔಷಧಿ ಗುಣವಾಗಿ ಅದನ್ನು ಬಳಸಿರ್ತಾರೆ. ಆದರೆ ಅದನ್ನು 3000 ವರ್ಷದ ನಂತರ ಈಗಲೂ ಸಹಿತ ಅದು ಔಷಧಿಯ ಅಂದರೆ ಅದಕ್ಕೆ ಪರ್ಯಾಯವಾಗಿ ಇದ್ದಾಗ, ಇಲ್ಲ ಅಂತಂದರೆ ಬೇರೆ, ಅದೇ ಅತ್ಯಂತ ಪರ್ಯಾಯವಾಗಿದ್ದಂತಹ ಉತ್ತಮ ಗುಣಮಟ್ಟದ ಔಷಧಿಗಳಿದ್ದಾಗ ಕಡಿಮೆ ದರದಲ್ಲಿ ಸಿಗಬೇಕಾದ್ರೆ ಅದು ಅದರ
ಔಷಧ ಗುಣಗಳು, ವಿಷ ಗುಣಗಳು ಎಲ್ಲದೂ ಸಹಿತ ನಮಗೆ ಸಾಮಾಜಿಕವಾಗಿ ಲಭ್ಯವಿದ್ದಾಗ ಹೌದು ಆ ಕಾರಣದಿಂದ ನೀವು ಔಷಧಿ ಅಂತ ಈಗಲೂ ಹೇಗೆ ಪರಿಗಣನೆ ಮಾಡ್ತೀರಿ? ಬಿಟ್ಟಾಕ್ಬಿಡಿ ಅದನ್ನೆಲ್ಲ. ಹೌದು ಕಾಲಕ್ಕೆ ತಕ್ಕಂಗೆ ಬದಲಾಗಬೇಕಲ್ಲ, ಬದಲಾವಣೆ ಜಗದ ನಿಯಮ ಅಂತ ಶ್ರೀಕೃಷ್ಣ ಪರಮಾತ್ಮನೇ ಹೇಳಿದ್ದಾನೆ. ಹೌದು. ನೀವ್ಯಾಕೆ ಅದನ್ನು ಹಿಡ್ಕೊಂಡಿದ್ದೀರಿ? ಅದು ನಮ್ಮ ಒಂದು ಪ್ರೈಡ್ ಅಂತ ಯಾಕೆ ಹಿಡ್ಕೊಂಡಿದ್ದೀರಿ? ಆ ರೀತಿಯೆಲ್ಲ ಬೇಡ. ಈಗ ಆಧುನಿಕ ವಿಜ್ಞಾನದಲ್ಲಿ ಸಾಕಷ್ಟು ಔಷಧಿಗಳ ಬಗ್ಗೆ ಸಂಶೋಧನೆ ಆಗಿದೆ. ಈಗ ಕ್ಯಾನ್ಸರನ್ನೇ ನಾವು ಗುಣ ಮಾಡ್ತೀವಿ, ಸ್ಟೇಜ್ 1 ಮತ್ತು 2ರಲ್ಲಿ ಮಾಡ್ತೀವಿ. ಈಗ ಏಡ್ಸ್ ಒಂದು ದೊಡ್ಡ ಕಾಯಿಲೆ ಆಗಿ ಉಳಿದಿಲ್ಲ. ಒಂದು 20 ವರ್ಷದಿಂದ ಏಡ್ಸ್ ಬಂದರೆ ಸತ್ತೇ ಹೋಗಬೇಕಾಗಿತ್ತು. ಇವತ್ತು ಉತ್ತಮ ಔಷಧಿ ಬಂದಿದೆ, ಕ್ಯಾನ್ಸರಿಗೆ ಬರ್ಬೋದು. ಹೌದು ಸಂಶೋಧನೆ ನಡೀತಾ ಇದೆ. ಆ ಕಾರಣದಿಂದ ಒಂದಷ್ಟು ಹಂತಕ್ಕೆ ಇವುಗಳನ್ನೆಲ್ಲ ನಾವು ಕೈ ಬಿಡಬೇಕು. ಇಲ್ಲದೇ ಏನಾಗುತ್ತೆ, ಏನು ಸಮಸ್ಯೆ ನಿಮಗೆ ಅಂತ ಕೇಳ್ಬೋದು. ಈಗ ಭಾರತೀಯರು ಅಂತಂದರೆ ಏನು ಭಾವನೆ ಇದೆ, ಬೇರೆ ಬೇರೆ ನಾವೊಂದೇ ಅಲ್ಲಲ್ಲ ಪ್ರಪಂಚದಲ್ಲಿರೋದು. ಅಮೇರಿಕ ಇದೆ, ಅದು ಮುಂದುವರೆದ ದೇಶಗಳಿದ್ದಾವೆ, ಅಥವಾ ಮಧ್ಯಪ್ರಾಚ್ಯ ದೇಶಗಳು. ಅವರಿಗೆಲ್ಲ ಇವರು ಇನ್ನೂ ಗೋಮೂತ್ರ ಔಷಧಿ ಅಂತ ಹೇಳ್ತಾರಲ್ಲಪ್ಪ, ಇದು ಏನಾಗುತ್ತೆ ಇವ್ರದ್ದು ವಿಜ್ಞಾನ ಇಷ್ಟೇನಾ ಇವ್ರ ದೇಶದಲ್ಲಿ ಹೌದು ಎಂಬ ಒಂದು ಭಾವನೆ ಬರೋದೇ ಚಾನ್ಸಸ್ ಇಲ್ವಾ? ಹೌದು ಆ ಕಾರಣದಿಂದ ನಿಮಗೆ ಭಾವನೆ ಇದ್ದರೆ ನೀವು ಒಂದು ರೂಮ್ನಲ್ಲಿ ಇದ್ದು ಮಾತಾಡಿ. ಸಾರ್ವಜನಿಕವಾಗಿ ಮಾತಾಡಬೇಕಾದ್ರೆ ಅದಕ್ಕೆ ಎಷ್ಟು ಲಿಮಿಟೇಷನ್ಸ್ ಇದೆ, ಅದು ವೈಜ್ಞಾನಿಕವಾಗಿ ಎವಿಡೆನ್ಸ್ ಬೇಸ್ಡ್ ಅಂದರೆ ಸಾಕ್ಷ್ಯಾಧಾರಗಳ ಸಮೇತ ಪೂರ್ಣ ಆಗಿದೆಯಾ ಅಂತ ನಾವು ಪರಿಶೀಲನೆ ಮಾಡ್ಕೊಳ್ಬೇಕು. ಯಾಕಂದರೆ ಇವತ್ತು ಈಗ ಆಧುನಿಕ ವೈದ್ಯಕೀಯ ವಿಜ್ಞಾನ ಏನಿದೆ ಕೇವಲ 125 ವರ್ಷ ಅಷ್ಟಿದೆ. 1900 ಈ ಕಡೆ 1900 ಈ ಕಡೆ ಎಲ್ಲ ಆಧುನಿಕ ವೈದ್ಯಕೀಯ ಇದು ಬಂದಿದೆ. ನಮ್ಮ ಆಯುರ್ವೇದ ಏನಿದೆ ತುಂಬ ವರ್ಷಗಳ ಹಿಂದೆ ನಂಬರ್ 1 ಆಗಿರೋದು. ಹೌದು. ಆದರೆ ಈ ಕೇವಲ 100 ವರ್ಷದ ಇದರಲ್ಲಿ ಈ ಆಧುನಿಕ ವೈದ್ಯಕೀಯ ಇದರಲ್ಲಿ ಅನೇಕ ದೇಶಗಳು ಸಂಶೋಧನೆಯನ್ನು ಮಾಡಿದ್ವು. ಅಲ್ಲಿ ಎಕ್ಸ್ರೇ ಕಂಡುಹಿಡಿದ್ರು, ನಂತರ ಆ್ಯಂಟಿಬಯೋಟಿಕ್ಸ್ ಬಂದವು, ಅದಾದಮೇಲೆ ಡಯಾಗ್ನೋಸ್ಟಿಕ್ ಟೆಕ್ನಿಕ್ಸ್ ಬಂತು, ರಕ್ತ ಕಲೆಕ್ಷನ್ ಮಾಡಿಬಿಟ್ಟು ರೋಗ ಪತ್ತೆಯನ್ನು ಮಾಡಲಿಕ್ಕೆ. ಮೊದಲು ಡಯಾಬಿಟಿಸ್ ಗುಣ ಮಾಡಬೇಕಾದ್ರೆ 3 ದಿವಸ ಬೇಕಾಗಿತ್ತು, ಈಗ ಒಂದು ಕ್ಷಣದಲ್ಲಿ ಮಾಡ್ತಾರೆ. ಹಾಗೆಯೇ ಅದಕ್ಕಾಗಿ ಏನಾಗುತ್ತೆ ಅಂದರೆ ಕಾಲಕ್ಕೆ ತಕ್ಕಂಗೆ ನಾವು ನಮ್ಮ ಇದಕ್ಕಾಗಿ ಆಧುನಿಕ ವಿಧಾನಗಳನ್ನ ಬಳಸ್ಬೋದು. ಅದನ್ನು ಎಷ್ಟು ಮಟ್ಟಿಗೆ ಬಳಸಬೇಕು ಅಷ್ಟು ಮಟ್ಟಿಗೆ ಬಳಸ್ಬೇಕು. ಉದಾಹರಣೆಗೆ ನೀವು ಮೊಬೈಲನ್ನು ಒಂದು ಆಧುನಿಕ ವಿಜ್ಞಾನದ ಒಂದು ಆವಿಷ್ಕಾರ, ಅದನ್ನು ನೀವು ಎಲ್ಲ ಫೋನ್ ಮಾಡೋದಕ್ಕೆ ಅಷ್ಟಕ್ಕೆ ಸೀಮಿತವಾಗಿದ್ದರೆ ಎಷ್ಟು ಒಳ್ಳೆಯದು. ಅದನ್ನು ಇಡೀ ದಿವಸ ಇಟ್ಕೊಂಡು ಬರಬಾರ್ದಲ್ಲ. ಹಾಗೆಯೇ ಈ ಭಾವನೆಗಳೇನಿದೆ ಅಲ್ಲ, ಎಷ್ಟು ವರ್ಷ ಅಂತ ಎಳಿತೀರಿ ಸಾಕೋದು ಅಂತ ನನ್ನ ಭಾವನೆ. 3000 ವರ್ಷದಿಂದ ಇತ್ತಪ್ಪ ನಂಬರ್ 1. ನಾವು ತುಂಬ ಗೌರವದಿಂದ ಅದನ್ನು ಕಾಣೋಣ. ಆ 3000 ವರ್ಷದ ಹಿಂದೆ ಏನು ಸತ್ಯ ಇದೆ ಅದೇ ಇವತ್ತಿನವರೆಗೆ ಇರೋಕ್ಕೆ ಚಾನ್ಸಸ್ ಇಲ್ಲಲ್ಲ. ಭಾವನೆಗಳನ್ನು ಬದಲಾವಣೆ ಮಾಡಿಕೊಳ್ಳೋಣ. ಅದನ್ನು ಬಿಟ್ಟು ವಿಜ್ಞಾನವನ್ನು ನಿಮ್ಮ ಭಾವನೆಗಳಿಗೆ ವಿರುದ್ಧ ಆಗಿದೆ ವಿಜ್ಞಾನವನ್ನು ದ್ವೇಷ ಮಾಡಬಾರ್ದು. ನಾವು ಕೈ ಜೋಡಿಸಿಬಿಟ್ಟು ವಿಜ್ಞಾನಕ್ಕೆ ಎಷ್ಟಾಗತ್ತೆ ಅಷ್ಟು ಮಾಡೋಣ. ಅದು ಬಿಟ್ಟು ನಮ್ಮ ನಂಬಿಕೆನೇ ಸರ್ವಶ್ರೇಷ್ಠ ಅಂತಂದರೆ ನಾವು ನಗೆಪಾಟ್ಲಿಕ್ಕೆ ಗುರಾಗ್ತೀವಿ ಬಿಟ್ಟರೆ ಬೇರೆದೇನೂ ಇಲ್ಲ ಇದೆ.